ಆದರೂ ಅಪ್ಪು ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ ಕಣೋ. ಅವನು ಹುಚ್ಚ ಅಂತಾನೆ ಇಟ್ಕೊಳ್ಳೋಣ, ಆದರೆ ಪದೇ ಪದೇ ನಮ್ಮನೆ ಹತ್ರ ಯಾಕೆ ಬರ್ತಿದ್ದಾನೆ? ಏನಪ್ಪು ನಡೀತಿದೆ? ಆಕ್ಚುಲಿ ಚಿಕ್ಕಿ ಅದು ಅದೇ ಚಿಕ್ಕಿ, ನಮಗೂ ಗೊತ್ತಾಗ್ತಾ ಇಲ್ಲ ಏನೇನೋ ನಡೀತಾ ಇದೆ ಇಲ್ಲಿ. ಸಿಹಿಗೆ ಆಕ್ಸಿಡೆಂಟ್ ಆಗಿದ್ದು, ಆಮೇಲೆ ಎಲ್ಲ ಕಂಟ್ಕಾನು ದಾಟಿ ಸಿಹಿ ಮತ್ತೆ ಆರಾಮಾಗಿ ಮನೆಗೆ ಬಂದ್ಲು ಅಂತ ಅನ್ಕೊಂಡ್ರೆ ಇವಾಗ ಒಂದೊಂದೇ ಆಗ್ತಿರೋದು. ಐ ಮೀನ್ ದೇವಸ್ಥಾನದಲ್ಲಿ ಸಿಹಿ ಇದ್ದಕ್ಕಿದ್ದಂಗೆ ಕಾಣೆ ಆದ್ಲಲ್ಲ, ಈ ಥರ ಇನ್ಸಿಡೆಂಟ್ಗಳು ಆಗಾಗ ಯಾಕೆ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ನಮ್ಮ ಬೆನ್ನ ಹಿಂದೆ ಯಾರೋ ಈ ಕೆಲಸ ಮಾಡ್ತಿದ್ದಾರೆ ಅಂತ. ಯಾರೋ ಯಾಕೆ, ಯಾರೋ ನಮಗೆ ಚೆನ್ನಾಗಿ ಗೊತ್ತಿರೋರೇ ಈ ಕೆಲಸ ಮಾಡ್ತಿದ್ದಾರೆ. ನಿಮಗೂ ಹಾಗೆ ಅನಿಸ್ತಿದ್ಯಾ ಚಿಕ್ಕಿ? ಮಗ ಅದೆಲ್ಲ ಈಗ ಯಾಕೆ? ಆಗಿದ್ದಾಗು ಹೋಯ್ತು ಅಪ್ಪು, ಇನ್ಮೇಲಾದರೂ ಹುಷಾರಾಗಿರೋಣ. ಯಾ ಚಿಕ್ಕಿ? ಸೀತಾ, ಏನೇ ಫುಲ್ ಕ್ಲೀನಿಂಗ್ ಜೋರು? ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಅಲ್ಲ ಕಣೆ, ಮನೇಲಿ ಕೆಲಸದವ್ರು ಇದಾರಲ್ಲ ಅವರೇ ಮಾಡ್ತಿದ್ರು. ನಿನ್ ದೇಸಾಯಿ ಮನೆ ಸೊಸೆ ಕಣೆ, ಸ್ವಲ್ಪ ಆ ಥರ ಇರು. ನಮ್ಮ ಮನೆ ಕಡೆ ಇದು, ನಮ್ಮ ಮನೆ ನಾವು ಕ್ಲೀನ್ ಮಾಡ್ಕೊಳ್ದೇ ಇರೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ವಾ ನಾವು? ಆಯ್ತು ಬಿಡಮ್ಮ, ಫಿಲಾಸಫಿ ಕ್ವೀನ್. ಇಲ್ಲ ಕಣೆ, ಇವತ್ತು ಕೆಲಸದವರು ರಜಾ ಹಾಕಿದ್ದಾರೆ. ಶ್ವೇತಾ ಅಷ್ಟೇ ಬಂದಿರೋದು. ಅವರು ಚಿಕ್ಕಿಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ನಾನು ಖಾಲಿ ಕೂತಿದ್ದೀನಲ್ಲ, ಅದಕ್ಕೆ ಕ್ಲೀನ್ ಮಾಡ್ಬಿಡೋಣ ಅಂತ. ಈಗ ನಾನು ಬಂದಿದ್ದೀನಲ್ಲ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಏನೂ ಬೇಡ, ನೀನು ಆರಾಮಾಗಿ ಕೂತ್ಕೋ. ನನಗೆ ತೊಂದರೆಗಿಂದ್ರೆ ಏನಿಲ್ಲ ಕಣೆ, ನಿನ್ ಜೊತೆ ಆರಾಮಾಗಿ ಗಾಸಿಪ್ ಮಾಡ್ಕೊಂಡು ಕ್ಲೀನಿಂಗ್ ಮಾಡ್ತೀನಿ. ಒಂದ್ ನಿಮಿಷ, ನಾನು ಏನೋ ಹೇಳ್ಬೇಕು. ನಿಮ್ ಗಾಸಿಪ್ ಆಗಿ ನನ್ನನ್ನು ಸೇರಿಸ್ಕೊಳ್ತೀರಾ? ಅಶೋಕ್, ಸೇರ್ಕೊಳಂಗಿದ್ರೆ ಕೆಲಸ ಮಾಡಕ್ ಸೇರ್ಕೊಳ್ಳಿ, ಗಾಸಿಪ್ಗಲ್ಲ. ವೈ ನಾಟ್? ಕೆಲಸದಲ್ಲೂ ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ. ಏನು ಬೇಡ, ನೀವಿಬ್ರು ಆಫೀಸ್ ಕೆಲಸ ನೋಡಿ ಹೋಗಿ. ಆಫೀಸ್ ಕೆಲಸ ಅಲ್ಲ, ಅದ್ರ ಪಾಡಿಗೆ ನಡೆಯುತ್ತೆ. ನಾವು ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ, ಅಶೋಕ ಬೇಕಾದ್ರೆ ಜಾಸ್ತಿ ಹೆಲ್ಪ್ ಮಾಡ್ತಾರೆ. ಆಯ್ತು, ಏನ್ ಕೆಲಸ ಇದೆ ಹೇಳಿ. ಓಕೆ, ವೇಟ್. ಏನ್ ಮಾಡ್ಬೇಕು? ಗೆಟ್ ಟು ಕ್ಲೀನಿಂಗ್ ಬಾಯ್ಸ್. ರಾಮ್ ಅಲ್ಲಿ, ಅಶೋಕ್. ಆಯ್ತು, ಧೂಳು ಒರೆಸ್ಬೇಕಂತ ಈ ಕಡೆ ಅಲ್ಲಿ ನೋಡ್ಸೋ. ಇಲ್ಲಿ ಅಲ್ಲಿ ನೋಡಿ, ಯು ಮಿಸ್ಟರ್ ಸ್ಪಾಟ್. ಅಲ್ಲಿ ಕ್ಲೀನ್ ಮಾಡಿ. ರಾಮ್, ಗೊಂಬೆ ಬೀಳಿಸ್ಬಿಟ್ಟಲ್ಲ. ಅದು ಹಂಗಲ್ಲ ಕ್ಲೀನ್ ಮಾಡೋದು. ಕೊಡಿ ಇಲ್ಲಿ ನೋಡಿ, ಒಂದೊಂದೇ ಐಟಮ್ ತಗೊಂಡು ಈ ತರ ಕ್ಲೀನ್ ಮಾಡ್ಬೇಕು. ಈಗ ಹೆಲ್ಪ್ ಮಾಡ್ತಾ ಇದ್ದೀನಿ ಸೀತಾ. ಏನು ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಿದ್ವಿ ತಾತ. ಅಯ್ಯೋ, ನಿನ್ನ ಮಾತು ಕೇಳ್ತಾ ಇದ್ರೆ ನನ್ನ ಸೊಸೆ ವಾಣಿನ ಜ್ಞಾಪಕ ಬರ್ತಾಳಮ್ಮ. ಅವಳು ಹೀಗೆ ಹಬ್ಬ ಹರಿದಿನ ಅಂತ ಅಂದ್ರೆ ಮನೆಯೆಲ್ಲೋ ಅಪ್ಪ ಮಾಡೋಳು ಅವಳೇ. ನಿನ್ನೆ ಈಗ ನಾನು ಏನಾದರೂ ಸ್ವಲ್ಪ ಸಹಾಯ ಮಾಡ್ಬೋದಾ ನಿಮ್ಗೆ? ಅಷ್ಟೆಲ್ಲ ತೊಂದರೆ ತಗೋಬೇಡ ಸೂರಿ. ಈ ಕೆಲಸಕ್ಕೆ ಅಂತಾನೆ ಈ ಕನ್ಯಾಮಣಿಗಳು ಇಬ್ಬರನ್ನ ಹೈರ್ ಮಾಡ್ಕೊಂಡಿದ್ದಾರೆ. ಯಾರದು? ಒಬ್ಬ ನಾನು, ಇನ್ನೊಬ್ಬ ನಿಮ್ಮ ಮೊಮ್ಮಗ. ಅಯ್ಯೋ, ದಾಂಡಿಗರ. ನೀವು ಆಡ್ಕೋತಿದ್ದೀರಾ? ಆಡ್ಕೋತಾ ಇಲ್ಲ, ತಮಾಷೆ ಮಾಡ್ತಿದ್ದೀನಿ ಅಷ್ಟೇನೆ. ಸರಿ ಸರಿ, ಬೇಗ ಬೇಗ ಕ್ಲೀನ್ ಮಾಡಿ ಪಳಪಳ ಒಳೆಯೋ ತರ ಇರಬೇಕು. ಬೇವು ಬೆಲ್ಲ ಜೀವನದಲ್ಲಿ ಸಮ ಪ್ರಮಾಣದಲ್ಲಿ ಇರಬೇಕು ಅಂತ ನಾವು ಬಾಯಿನಲ್ಲಿ ಎಷ್ಟೇ ಹೇಳಿದ್ರು ಬಯಸೋದು ಬೆಲ್ಲ ಮಾತ್ರ.
ಬೇವನ್ನ ಆಚೆ ಹಾಕ್ತೀವಿ. ಹಾಗೆ ನೀವು ಮನೇಲಿರೋ ಈ ಕಸನೆಲ್ಲ ಬೇವು ಅಂತ ತಿಳ್ಕೊಂಡು ಆಚೆ ಹಾಕ್ಬೇಕು. ಸಿಹಿನ ಮಾತ್ರ ಉಳಿಸ್ಬೇಕು. ಸಿಹಿ ಹೇಳ್ತಿದ್ದಂಗೆ ನಮ್ ಸಿಹಿ ಪುಟ್ಟ ಇಲ್ಲಿ ಅವಳು ರೂಮಲ್ಲಿ ಬರೀತಿದ್ದಾಳೆ, ನಾನೇ ಬರಬೇಡ ಅಂತ ಹೇಳಿದೆ. ಇಲ್ಲಿ ಡಸ್ಟ್ ಅಲರ್ಜಿ ಆಗತ್ತಲ್ವಾ. ಹೌದಮ್ಮ, ಇದು ನನಗೂ ಡಸ್ಟ್ ಅಲರ್ಜಿ. ನಾನು ಅವಳ ಜೊತೆ ಆಟ ಆಡ್ಕೊಂಡಿರ್ತೀನಿ. ನೀವು ಮಾಡಿ ಕೆಲಸ ಮಾಡಿ. ಮಾಡಿ ಮಾಡಿ. ಎಸ್ಕೇಪ್ ಆಗ್ತಿದ್ಯಾ? ಆಗು ಆಗು, ನಾನು ಹೆಲ್ಪ್ ಮಾಡ್ತೀನಿ. ಬೇಡ, ನೀವು ಹೋಗಿ ವ್ಯಾಕ್ಯೂಮ್ ಮಾಡಿ. ಸೀತಾ, ನಾನು ವ್ಯಾಕ್ಯೂಮ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಮಾಡೋರು ಯಾರು? ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ? ನನಗೇನು ಹೆಲ್ಪ್ ಬೇಡ, ನೀವು ಹೋಗಿ ಅದನ್ನ ಮಾಡಿ. ಸೀತಾ, ವಾಟ್ ಇಸ್ ದಿಸ್? ದೇಸಾಯಿ ಕಂಪನಿ ಸಿಇಒಗೆ ಈ ತರ ಧಮಕಿಯಾಗಿ ಕೆಲಸ ಮಾಡಿಸ್ತಿದ್ಯಲ್ಲ, ಏನೋ ಮಗ ನಿನ್ ಕಾಡು. ಬಿಡು ಮಗ. ಒಂದ್ ಗಾದೆ ಮಾತಿದ ಕೇಳಿದ್ದೀರಾ? ಊರಿಗೆ ವರ್ಷ ಆದ್ರೂ ತಾಯಿಗ್ ಮಗಾನೆ. ಗೊತ್ತು ಸೀತಾ, ಆದ್ರೂ ನೋಡಲಿ. ಅಶೋಕ್, ಅವಳು ಮತ್ತೆ ಫಿಲಾಸಫಿ ಶುರು ಮಾಡ್ತಾಳೆ. ಸುಮ್ಮನೆ ಕೆಲಸ ಮಾಡಿ ನೀವು. ಹೌದಾ? ಓಕೆ. ಗಲಾಟೆ ಮಾಡಬೇಡಿ, ಡಸ್ಟ್ ಅಲರ್ಜಿ ನನಗೆ. ಸರಿ, ಬೇಗ ಬೇಗ ಕ್ಲೀನ್ ಮಾಡ್ತೀನಾ? ಅದನ್ನ ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ನಿಮ್ಗೆ ಇಷ್ಟೇ ತಿಂಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೋದಲ್ಲಮ್ಮ. ಖಾಲಿ ಕಲ್ಲಿ ಬಂದಿದ್ದಲ್ಲಮ್ಮ, ತಿಂಡಿಯಲ್ಲೇ ನಾನು ಮಾಡಿರೋ ತಿಂಡಿ ಕೊಟ್ರೆ ಅದನ್ನ ತಿನ್ನೋದಕ್ಕೆ ನಿಮ್ಮ ಹೊಟ್ಟೆನಲ್ಲಿ ಜಾಗ ಇದೆಯಾ? ಕುಡ್ದು ಕುಡ್ದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀರಲ್ರಿ. ಏಯ್, ಅದು ಬರೀ ಲಿಕ್ವಿಡ್ಡು, ನೀನು ತರೋದು ಸಾಲಿಡ್. ಅವತ್ತು ನೀವು ಏನು ಹೇಳಿದ್ರಿ? ನನ್ನ ಮೇಲೆ ಆಣೆ ಮಾಡಿ ಇನ್ಮೇಲೆ ನಾನು ಕುಡಿಯೋದಿಲ್ಲ ಅಂತ ಹೇಳಿದ್ರಿ. ಆದರೆ ಇವಾಗ ನೀವು ಮಾಡ್ತಿರೋದೇನು? ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ ರೀ. ಈಗಲಾದರೂ ಸರಿಯಾಗಿರೋದಲ್ವಾ? ಇದು ನಿಮಗೆ ಸರಿ ಅನ್ಸುತ್ತಾ? ನಾಳೆ ಯುಗಾದಿ ಹಬ್ಬ, ಮನೆ ಎಲ್ಲ ಕ್ಲೀನಿಂಗ್ ನಡೆಯುತ್ತಿದೆ. ನಿಮಗೆ ಹಬ್ಬ ಹರಿದಿನ ಏನೂ ಇಲ್ಲ. ಈ ಬಾಟ್ಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಇದೇ ನಿಮ್ಗೆಲ್ಲ ಆಗೋಯ್ತು. ಅಲ್ಲ ಸದ್ನ, ಆಗಲ್ಲ. ನನಗೂ ಕುಡ್ತಾ ಇಲ್ಲ, ಬಿಟ್ಬಿಡ್ಬೇಕು ಅಂತ ಆಸೆ. ಏನು ಮಾಡಲಿ? ಈಗ ನಿನಗೆ ತುಂಬ ಕೋಪ ಬಂತು, ನೋವಾಯ್ತು ಅಂದ್ರೆ ಏನು ಮಾಡ್ತೀಯೋ? ಸೀದಾ ಅಡುಗೆ ಮನೆಯಾಗ ಹೋಗ್ತೀಯ, ಕೈಗೆ ಸಿಕ್ಕಿದ ತರಕಾರಿ ಎಲ್ಲ ಎತ್ಕೊಂಡು ಕೊಚ್ಚ ಕೊಚ್ಚ ಅಂತ ಕೊಚ್ಚಿ ಅಡುಗೆ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಡ್ತೀಯ. ಅಪ್ಪಾಜಿ ಮನಸ್ಸು ಬೇಜಾರಾದಾಗ ಏನು ಮಾಡ್ತಾರೆ? ಪುಸ್ತಕ ತೆಗಿತಾರೆ, ಮಂಕುತಿಮ್ಮನ ಕಗ್ಗ ಓದ್ತಾರೆ. ಇನ್ನು ನನ್ನ ಬ್ರದರ್ ಅಣ್ಣ, ಅವನೇ ಬೇಜಾರಾದರೆ ಕ್ರಿಕೆಟ್ ನೋಡಿಕೊಂಡು ಖುಷಿಯಾಗಿ ಕಮೆಂಟ್ರಿ ಹೇಳ್ಕೊಂಡು ಕೂಲ್ ಆಗ್ಬಿಡ್ತಾನೆ. ನೋಡ್ತಿದ್ದು ನಮ್ಮ ಅತ್ತಿಗೆ ಭಾರ್ಗವಿ, ಅವಳು ಕಂಡವ್ರ ಜೀವನಕ್ಕೆ ಬೆಂಕಿ ಇಟ್ಟು ಖುಷಿ ಪಡ್ತಾಳೆ. ಹಾಗೆ ನನಗೆ ಕೊಡ್ತಾ ಅಷ್ಟೇ. ನನ್ನ ದುಃಖ ಮರೆಯೋಕ್ಕೆ ನಾನು ಕಂಡ್ಕೊಂಡಿರೋ ದಾರಿ. ಅಲ್ಲ ರೀ, ನಿಮ್ಮ ತಪ್ಪಿನ ಬಗ್ಗೆ ಹೇಳಿದ್ರೆ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನ ಮರೆಸ್ತಿರಲ್ಲ. ಈಗ ನಿಮ್ಗಿರೋ ನೋವಾದ್ರೂ ಏನು ಹೇಳಿ? ನಮಗೆ ಮಕ್ಕಳಿಲ್ಲ ಅನ್ನೋ ಕೊರತೆನ, ಅನಿನ ಸಿಹಿನ ನೋಡ್ಕೊಂಡು ಮರಿತಾ ಇಲ್ವಾ ನಾವು? ಸದ್ನ ನನ್ನ ಬೇಸರ ಅದಲ್ಲ, ನನಗೆ ನನ್ನ ಮೇಲೆ ಬೇಸರ ಕಣೆ. ಐ ಆಮ್ ಎ ಫೇಲ್ಯೂರ್. ನಾನೊಬ್ಬ ದೊಡ್ಡ ಫೇಲ್ಯೂರ್. ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ಯಾರು ನನ್ನ ನಂಬಲ್ಲ. ಇನ್ನು ಆ ಮಗು ಸಿಹಿ ಪಾಪದು ಸಿಹಿಗೇನಾಯ್ತು? ಅವಳು ಚೆನ್ನಾಗೇ ಇದ್ದಾಳಲ್ವಾ? ಅದು ಹೇಳಿದ್ರೆ ಅರ್ಥ ಆಗಲ್ಲ ಬಿಡು. ರೀ ಪ್ಲೀಸ್ ಹೇಳ್ರಿ, ನಾನು ಅರ್ಥ ಮಾಡ್ಕೊಳ್ತೀನಿ. ಈ ಮನೆಯಲ್ಲಿ ಸತ್ಯ ಅನ್ನೋದು ದಿನನಿತ್ಯ ಸಮಾಧಿ ಆಗ್ತಾನೆ ಇರುತ್ತೆ. ಎಲ್ಲರೂ ಸುಳ್ಳನ್ನೇ ನಂಬ್ಕೊಂಡು ಒಪ್ಕೊಂಡು ಆರಾಮಾಗಿ ಇದ್ದು ಬಿಡ್ತಾರೆ. ಯಾರಾದರೂ ನಿಜ ಹೇಳಕ್ಕೆ ಪ್ರಯತ್ನ ಪಟ್ರೆ ಅವರು ಕೆಟ್ಟವರಾಗ್ಬಿಡ್ತಾರೆ. ನಂತರ ವಿಲನ್.
ಅವತ್ತು ಅಣ್ಣ ಅತ್ತಿಗೆ ಸಾವು, ಇವತ್ತು ಇದು. ನಮ್ಮ ಅಣ್ಣ ಅತ್ತಿಗೆ ಸಾವಿಗೆ ನಾನು ಕಾರಣ ಅಂತ ನಂಬಿರುವ, ಅದು ನಾನಲ್ಲ ಅಂತ ಎಷ್ಟು ಬಡ್ಕೊಂಡ್ರು ಏನು ಮಾಡಿದ್ರು ನನ್ನನ್ನು ನಂಬದ ನನ್ನ ತಂದೆ ಒಂದು ಕಡೆ, ಎಲ್ಲ ಮಾಡಿನೂ ಏನೂ ಮಾಡ್ದಿರ ಓಡಾಡ್ಕೊಂಡಿರೋರು ಇನ್ನೊಂದು ಕಡೆ. ಬಹುಶಃ ಈ ಜೀವನ ಪೂರ್ತಿ ನಾನು ಇದೇ ನೋವು ಅನ್ಭವಿಸ್ಕೊಂಡೇ ಸಾಯ್ಬೇಕು ಸಣ್ಣ. ನನ್ನ ನೋವಿಗೆ ಇದೊಂದೇ ಔಷಧಿ. ನೀವೇನಾದ್ರೂ ಮಾಡ್ಕೊಳ್ಳಿ, ಎಲ್ಲ ನನ್ನ ಕರ್ಮ. ಚಿನ್ನ ಅಳ್ಬೇಡ್ವೆ. ಅಯ್ಯ, ತಿಂಡಿ ತರ್ತೀನಿ ಅಂತ ಹೋದ್ಲು, ಚಿಪ್ಸಲ್ಲಿ ಹೆಂಗೆ ಹೊಟ್ಟೆ ತುಂಬಿಸ್ಕೊಳ್ಳೋದ್ಲೇ ಇಚ್ಚಿ. ಈ ಕಡೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಸೀತಾ. ಮುದು, ನಾವು ಈ ಸ್ಪೀಡಲ್ಲಿ ಕ್ಲೀನಿಂಗ್ ಮಾಡ್ತಿದ್ರೆ ಈ ಯುಗಾದಿ ಅಲ್ಲ, ಮುಂದಿನ ವರ್ಷದ ಯುಗಾದಿ ಬಂದ್ರೂ ಕ್ಲೀನಿಂಗ್ ಮುಗಿಯಲ್ಲ. ಅದು ಕರೆಕ್ಟೇ. ಅವರು ನಿಮಗೆ ಹೇಳ್ತಿರೋದು. ಹೇಳಿ ಬಿಡಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲ, ನನ್ನ ಹೆಂಡತಿ ಜೊತೆ ತಾನೇ ನಾನು ರೊಮ್ಯಾನ್ಸ್ ಮಾಡ್ತಾ ಇರೋದು. ಈಗ ನಾನು ಮಾತಾಡ್ಬಿಡಿ, ನೀವು ಕ್ಲೀನ್ ಮಾಡಕ್ಕೆ ಬಿಡಲ್ಲ, ಬರೀ ಕಿಡ್ಲೆನ ಕೊಡ್ತಾ ಇರ್ತೀರಾ. ನಾವೇನು ನೋಡಿಲ್ಲಪ್ಪ. ನಂಗಂತೇನು ಕಾಣಿಸ್ಲೇ ಇಲ್ಲ. ಮಗ, ಮೇನ್ ಡೋರ್ ಅಲ್ಲಿ ಸಿಕ್ಕಾಬಟ್ಟೆ ಧೂಳಿದೆ. ಅಲ್ಲಿ ಈಗ ತಾನೇ ಕ್ಲೀನ್ ಮಾಡ್ಕೊಂಡ್ ಬಂದಲ್ಲ. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ನೀನು ಸೀತಾ ಇಬ್ರು ಕ್ಲೀನ್ ಮಾಡಿದ್ರಲ್ಲ. ಹೋಗಲ್ಲ ಅಂತ ಆಯ್ತು. ಓಹೋ, ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ರಾ? ಅಲ್ಲ ಸೀತಾ, ನನಗೂ ಹೇಳೋದಲ್ವಾ, ನಾನು ಬರ್ತಾ ಇದ್ದೆ. ಚಿಕ್ಕಿ, ಅಡುಗೆ ಮನೇಲಿ ತುಂಬ ಕೆಲಸ ಇದೆಯಲ್ಲ, ನೀವು ಅದನ್ನ ನೋಡ್ಕೊಳ್ಳಿ. ಅದನ್ನ ಶ್ವೇತಾ ನೋಡ್ಕೊಳ್ತಾಳೆ. ಈ ಥರ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಸೀತಾ, ಆಗ್ಲಿ ತಾನೇ ಮನಸ್ಸು ಬೇರೆ ಕಡೆ ಹೋಗಿ ನೋವನ್ನ ಮರೆಯೋದು. ಚಿಕ್ಕಿ, ಏನಾಯ್ತು? ಏನೂ ಇಲ್ಲ ರಾಮ್. ಸೀತಾ, ಈ ಕರ್ಟನ್ ಎಲ್ಲ ಚೇಂಜ್ ಮಾಡೋಣ, ಬೇರೆ ಹಾಕೋಣ ಇಲ್ಲಿಗೆ. ಚಿಕ್ಕಿ, ನಿಮ್ಮ ಕಣ್ಣೆಲ್ಲ ಒಂಥರ ಆಗಿದೆ, ಯಾಕೋ ಬೇಜಾರಲ್ಲಿದ್ದೀರಾ, ಏನಾಯ್ತು ಅಂತ ಹೇಳಿ. ಏನೂ ಇಲ್ಲ. ಚಿಕ್ಕಿ, ನಮ್ಮ ಹತ್ರನೇ ಮುಚ್ಚಿಡ್ತಿದ್ದೀರಾ? ಅದೇನು ಅಂತ ಹೇಳಿ ಚಿಕ್ಕಿ, ಪ್ಲೀಸ್. ನಂದೇನು ಹೊಸ ಕತೆ ಅಲ್ಲ ರಾಮ್, ಇದ್ದಿದ್ದೆ. ತುಂಬ ದಿನ ಆದಮೇಲೆ ನಿಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದಾರೆ. ಬಂದವ್ರೆ ಒಂದೇ ಸಮ ಕುಡಿತಾ ಕೂತಿದ್ದಾರೆ. ಯಾಕ್ರೆ ಇಷ್ಟೊಂದು ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ನನ್ನ ನೋವನ್ನ ಮರೆಯೋಕ್ಕೆ ಅಂತ ಹೇಳ್ತಾರೆ. ಅವ್ರಿಗದು ಏನು ನೋವು ಏನೋ ನನಗಂತೂ ಗೊತ್ತಿಲ್ಲ. ಹೀಗೆ ಕುಡಿತಾ ಕೂತ್ಕೊಂಡ್ರೆ ಬೇಜಾರಾಗಲ್ವ ರಾಮ್? ಹೌದು, ಯಾರಿಗೆ ಆದರೂ ಬೇಜಾರಾಗೇ ಆಗುತ್ತೆ. ಚಿಕ್ಕಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕಪ್ಪ ಯಾವತ್ತಿದ್ರು ಹಾಗೇನೆ, ಅವ್ರ ನೋವನ್ನ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಒಬ್ಬರೇ ಸಫರ್ ಆಗ್ತಿರ್ತಾರೆ. ಚಿಕ್ಕಿ, ನೀವು ಆಳ್ಬೇಡಿ. ಸತ್ಯ ಚಿಕ್ಕಪ್ಪ ಹತ್ರ ನಾನು ಮಾತಾಡ್ತೀನಿ. ಚಿಕ್ಕಪ್ಪ ಎಲ್ಲಿದ್ದಾರೆ? ಮೇಲ್ ಕೂತಿದ್ದಾರೆ. ಪ್ಲೀಸ್ ಅನ್ಬೇಡಿ. ಸತ್ಯ ಚಿಕ್ಕಪ್ಪ, ನೀವು ಯಾವಾಗ ಬಂದ್ರಿ? ರಾಮ, ರಾಮ, ಹೆಂಗಿದೆಯಾ ಮಗ್ಳೆ? ಸೂಪರ್ ಚಿಕ್ಕಪ್ಪ. ನೀವು ಯಾವಾಗ ಬಂದ್ರಿ? ಬಂದಿದೆ ಗೊತ್ತಾಗಿಲ್ಲ. ಇಷ್ಟು ದಿನ ಈ ಮನೆಗೆ ಬರ್ಬೇಕಾದ್ರೆ ಫಸ್ಟ್ ನನ್ನ ಹತ್ರ ಬಂದು ಮಾತಾಡಿಸ್ತಿದ್ರಿ, ಇವಾಗ ಯಾಕೆ ಬಂದಿಲ್ಲ? ಏನು ಅಂತ ಮಾತಾಡ್ಲಿ ರಾಮ, ಅರ್ಥವಿಲ್ಲದ ಅದೇ ಮಾತುಗಳನ್ನ. ಏನ್ ಗೊತ್ತಾ ರಾಮ, ನೀನು ತುಂಬ ಒಳ್ಳೆಯವನು ಕಣ. ಆದರೆ ನಿನ್ನ ಸುತ್ತ ಏನು ನಡೀತಾ ಇದೆಯಲ್ಲ, ಅದು ಯಾವುದು ಒಳ್ಳೇದಲ್ಲ. ಯಾಕೆ ಚಿಕ್ಕಪ್ಪ, ಇವಾಗ ಏನಾಯ್ತು?
ಇದೇನ್ ಮನೆನಾ ಅಥವಾ ಬಾರ? ಮನೆಗೆ ಬರೋದು ಅಲ್ಲದೆ ಕುಡ್ಕೊಂಡು ಕೂತಿದ್ದಾರೆ. ಈ ಸತ್ಯ ಎಲ್ಲಿದ್ರೆ ಅಲ್ಲೇ ಕಾರು ಬಾರು ಎಲ್ಲ. ಚಿಕ್ಕಪ್ಪ ಏನು ಮಾತಾಬೇಡಿ, ಏನಾಯ್ತು ಇವಾಗ? ಏನಾಗ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ರಾಮ. 25 ವರ್ಷ ಆಗೋಯ್ತು. ಅಣ್ಣ ಅತ್ತಿಗೆ ಈಗಲೂ ದಿನ ಕನ್ಸಲ್ಲಿ ಬರ್ತಾರೆ ಕಣ. ಯಾಕೋ ಹಿಂಗಿದೆಯಲ್ಲೇ ಅಂತ ಕೇಳ್ತಾರೆ. ಅವರಿಗೆ ಉತ್ತರ ಕೊಡೋಕ್ಕಾಗದೆ ತತ್ತರಿಸೋಗ್ತಾ ಇದ್ದೀನಿ ನಾನು. ಏನು ಅಂತ ಹೇಳಿ ರಾಮ? ನಾನೊಬ್ಬ ಲೂಸರ್ ಅಂತ ಹೇಳ? ಸತ್ಯ ಗೊತ್ತಿದ್ರು ಅಸತ್ಯವಾಗಿ ಉಳಿದಿರೋ ನತದೃಷ್ಟ ನಾನು. ಅದನ್ನೇ ಅವ್ರ ಹತ್ರ ಹೇಳ? ಇವನು ಮತ್ತೆ ಯಾಕೆ ಇಲ್ಲಿಗೆ ಬಂದ? ಕುಡ್ದು ಕುಡ್ದು ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಈ ರಾಮ ಕೆಲಸವಿಲ್ಲದೆ ಅದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾನೆ. ಚಿಕ್ಕಪ್ಪ ಯಾವ ಸತ್ಯ? ಇದೇ ರಾಮ, ದೊಡ್ಡದೊಂದು ಸತ್ಯ ಕೂತೋಗಿದೆ. ಅದನ್ನ ಆಚೆ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಚಿಕ್ಕಪ್ಪ ಯಾಕಾಯ್ತಿಗೆ ನೀವು ಇಷ್ಟೊಂದು ಟೆನ್ಷನ್ ಆಗ್ಬಿಟ್ರಿ? ಇಷ್ಟು ಕುಡಿತಾ ಇದ್ರೆ ಟೆನ್ಷನ್ ಆಗದೆ ಇರುತ್ತೆ ಅಪ್ಪು. ಕುಡ್ತಾ ಸಾಕು ಅಂತ ಹೇಳು ಅಪ್ಪು. ಅಪರೂಪಕ್ಕೆ ಮನೆಗೆ ಬಂದಿದ್ದಾನೆ, ಕುಡಿಯೋದು ಬಿಟ್ಟು ಆರಾಮಾಗಿ ಇರೋದಕ್ಕೆ ಹೇಳು. ಯಾಕೆ ಬರ್ಗವಿ ಹೊತ್ತಿಗೆ ನಾನು ಕೊಡಿದ್ರೆ ನಿಮಗೇನು ಕಷ್ಟ? ಇದು ನನ್ನ ಮೇಲಿರೋ ಕಾಳಜಿನ ಅಥವಾ ಭಯನ? ಅತ್ತಿಗೆಮ್ಮ ಒಂದು ನಿಮಿಷ. ಯಾಕೆ ಅತ್ತಿಗೆಮ್ಮ? ಕುಡುಕರು ಕಂಠಮಠ ಕುಡಿದು ಒಳಗಡೆ ಇರೋದೇನಾದರೂ ಹೊರಗಡೆ ಹಾಕಿ ನಿಮ್ಮನ್ನ ಕಷ್ಟಕ್ಕೆ ಸಿಗಾಕಿಸ್ಬಿಡ್ತಾರೆ ಅಂತ ಭಯನ? ಸತ್ಯ ಏನೋ? ಕುಡ್ದಿದ್ ಸಾಕು, ತೆಪ್ಪಗೋಗಿ ಮಲ್ಕೋ. ಈಗ ಚಿಕ್ಕಪ್ಪ ನಿಮ್ಮ ಎಲ್ಲ ಮಾತು ನಾನು ಕೇಳ್ತೀನಿ. ಈಗ ಸ್ವಲ್ಪ ಕುಡ್ದಿದ್ದೀರಾ, ಆರಾಮಾಗಿ ರೆಸ್ಟ್ ಮಾಡಿ. ಏನಾಯ್ತು ಚಿಕ್ಕಪ್ಪ ಅಂತ ಕೇಳ್ಕೊಂಬರೋದು ನೀನೆ. ಏನಾಯ್ತು ಅಂತ ಹೇಳಕ್ ಬಂದ್ರೆ ತಡೆಯೋದು ನೀನೆ ನೋಡಿ. ಅದಕ್ಕೆ ನಾನು ಹಿಂಗಾಗ್ಬಿಟ್ಟಿದ್ದೀನಿ. ನನ್ನ ಮಾತು ಯಾರು ಕಿವಿನ ಕೊಡಲ್ಲ ಇಲ್ಲಿ. ಎಲ್ಲ ಕೇಳ್ತೀನಿ ಚಿಕ್ಕಪ್ಪ, ಆದರೆ ಈಗಲ್ಲ. ಕುಡ್ತಿದ್ದು ಸಾಕು, ಕೊಡಿ. ಸೀತಾ, ಈ ರೂಮ್ ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಅದಕ್ಕೆ ತುಂಬ ಧೂಳಿದೆ. ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಟೈಮ್ ಇದ್ರೆ ನಾವು ಈ ರೂಮ್ ಕ್ಲೀನ್ ಮಾಡೋಣ. ಇದನ್ನ ಹಾಗೆ ಬಿಟ್ರೆ ಧೂಳು ಹಾಗೆ ಇರುತ್ತೆ. ಫಸ್ಟ್ ಕ್ಲೀನ್ ಮಾಡೋಣ ಬನ್ನಿ. ಓ ಮೈ ಗಾಡ್, ಸೀತಾ ಇಲ್ಲಿ ನೋಡೆ.
ಇದೆಷ್ಟು ಹಳೇದಿರ್ಬೋದಲ್ವಾ? ಲುಕ್ ಸೋ ಆಂಟೀಕ್. ಬಹುಶಃ ಇದು ಭಾರ್ಗವಿ ಅತ್ತೆದು ಅನ್ಸತ್ತೆ. ಅಲ್ಲ ಸೀತಾ, ಇದು ವಾಣಿ ಅಕ್ಕಂದು. ರಾಮ್ ಕಣ್ಣಿಗೆ ಬೀಳ್ಬಾರ್ದು ಅಂತ ಭಾರ್ಗವಿ ಅಕ್ಕ ಇಲ್ಲಿಟ್ಟಿದ್ದಾರೆ. ಚಿಕ್ಕಿ, ರಾಮ್ ಇದನ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ, ಅವ್ರಿಗೆ ತೋರ್ಸೋಣ. ಬೇಡ ಸೀತಾ,